ಅಲ್ಲ, ನಾವು ಹೋಗ್ತದ್ದು ಬಟ್ಟೆ ಅಂಗಡಿಗೆ. ಬರೀ ಕೈಲಿ ಹೋದ್ರೆ ಬರೀ ಕೈಲಿ ಬರ್ತೀಯಾ? ಅಯ್ಯೋ, ನಿಂದೊಳ್ಳೆ ಆಯ್ತಲ್ಲೇ. ಅಷ್ಟು ಬಟ್ಟೆ ತಗೊಂತೀವಿ, ಆ ಅಂಗಡಿಯವನು ನಮಗೊಂದು ಬ್ಯಾಗ್ ಕೊಡಲ್ಲ ಅಂತನಾ? ಕೊಡ್ತಾನೆ ನಡಿ, ಪರವಾಗಿಲ್ಲ. ಸರಿ ಅಮ್ಮ. ಅಮ್ಮ, ಅಂದಂಗೆ ನಿನ್ನ ದೊಡ್ಡ ಮಗಳು ಬರೋದಿಲ್ವಂತ ಯಾಕೋ? ನಿಮ್ಮ ಅಕ್ಕ ಅಂದರೆ ನಿಂಗೆ ಬಾಯ್ಸ್ ಹೋದೋಗುತ್ತೇನೆ. ನನ್ನ ದೊಡ್ಡ ಮಗಳು ಅಂತಿಲ್ಲ, ನನಗೆ ಮಾತ್ರ ಮಗಳ? ನಿನಗೆ ಅಕ್ಕ ಅಲ್ವಾ ಅವಳು? ಹೌದು, ಅಕ್ಕನೇ ಇರ್ಬೋದು, ಆದರೆ ಅವಳು ನಿನ್ನ ಮುದ್ದಿನ ಮಗಳೇ ಅಲ್ವಾ, ಅದಕ್ಕೆ ಹಂಗಂದೆ. ಅವಳು ಬರ್ತಾಳೆ, ನಾವೆಲ್ಲ ಹೋಗಿರೋಣ. ಅವಳು ಆಮೇಲೆ ಬರ್ತಾಳಂತೆ. ಯಾಕೋ ನಮ್ಮ ಜೊತೆ ಬಂದರೆ ಅವಮಾನ ಏನೋ ಅವಳಿಗೆ, ಅದಕ್ಕೆ ಸಪ್ರೇಟಾಗಿ ಬರ್ತಾಳಂತ. ನೋಡು, ಇಂಥದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳೋದು ನಾನು. ಅಯ್ಯಪ್ಪ ತನು, ಹೋಗ್ಲಿ ಬಿಡ್ತಾನು. ಅಯ್ಯೋ ಅದಕ್ಕೆ ಬಿಡಿ, ಅವಳು ಯಾವಾಗಲೂ ಇದ್ದಿದ್ದೆ. ನಾವು ಇವಾಗ ಹೇಗೆ ಹೋಗೋದು? ಅದಕ್ಕೆ ನಾವು 3 ಜನ ಅಲ್ವಾ, ಆಟೋಲ್ಲಿ ಹೋಗೋಣವಾ? ನೋಡ್ದ ಅತ್ತೆ, ನಿನ್ನಿಂದಾಗಿ ಎಂಥ ಗತಿ ಬಂದು ನಮಗೆ. ಅಲ್ಲ, ನಾವು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ವಿ ಕಾರು, ಆದರೆ ಪೊಲೀಸರು ಎತ್ಕೊಂಡು ಹೋಗ್ಬಿಟ್ರು. ಏನು ಪೊಲೀಸರು ತೊಗೊಳೋದು ಕಾರಣ? ಯಾಕಂದ್ರೆ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ಏನು ಸರಿಯಾಗಿ ಕೊಟ್ಟಿಲ್ವಂತೆ ಅಮ್ಮ. ಈ ಅತ್ತೆ ಇದ್ದಾರಲ್ಲ, ಅದನ್ನು ಏನು ಅದೆಲ್ಲ ಗೊತ್ತಿಲ್ಲ. ಆದರೆ ಪೊಲೀಸರು ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿಲ್ಲ ಅಂದ್ಬಿಟ್ಟು ಕಾರ್ ತಗೊಂಡು ಹೋಗೋದು ಇಟ್ಕೊಂಡಿದ್ದಾರೆ. ಕೊಡ್ತಾನೇ ಇಲ್ಲ. ಈ ಮ್ಯಾನೇಜರ್ಗೆ ಹೇಳಿದ್ರೆ ಅವನು ಹೋಗ್ತಾನೂ ಇಲ್ಲ ಅಮ್ಮ. ಹಾಗಾದರೆ ಇವಾಗ ನಿಮ್ಮ ಹತ್ರ ಕಾರು ಇಲ್ಲ, ಏನೂ ಇಲ್ಲ. ಇವಾಗ ನೋಡು, ಆಟೋಲ್ಲಿ ಹೋಗೋಂಥ ಪರಿಸ್ಥಿತಿ ಬಂದಿದೆ ನಮಗೆ. ಎಲ್ಲ ಈ ಅತ್ತೆಯಿಂದನೇ ಆಗೋದು. ತನು, ಸ್ವಲ್ಪ ದಿನ ಆರಾಮಾಗಿರು. ಆಮೇಲೆ ಅದಕ್ಕಿದ್ಲು ದೊಡ್ಡ ಕಾರ್ ತಗೊಳ್ಳೋಣ. ಆವಾಗ ನಮ್ಮ ಹತ್ರ ಯಾರು ಬಂದು ಕೇಳೋದಿಲ್ಲ, ಗೊತ್ತಾ? ಅಯ್ಯ ಬೇಡಮ್ಮ ತಾಯಿ, ನಿನ್ನ ಕಾರು ಬೇಡ, ನಿನ್ನ ನಿಧಿನೂ ಬೇಡ, ನಿನ್ನ ಸಾಹಸನೂ ಬೇಡ ನನಗೆ. ನಾನು ನಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಒಂದು ಕಾರ್ ತಗೋತೀನಿ. ಅಪ್ಪ ಕೊಡಿಸಿದ್ರೆ ಆವಾಗ ಯಾರು ಏನೂ ಕೇಳೋದಿಲ್ಲ. ಅದಕ್ಕೆ ಈ ಡಾಕ್ಯುಮೆಂಟ್ಸ್ ಅಂತೇನೋ ಅಂತಾರಲ್ಲ, ಅದೆಲ್ಲ ಅಪ್ಪ ಕರೆಕ್ಟಾಗಿ ಮಾಡಿಸ್ತಾರೆ, ಗೊತ್ತಾ ನಿನಗೆ? ನಮ್ಮಪ್ಪ ಕೇಳಿದ್ರೆ ನಾನು ಏನೂ ಇಲ್ಲ ಅನ್ನಲ್ಲ, ಅಲ್ವೇನಮ್ಮ? ಹೌದಮ್ಮ, ನಿಮ್ಮಪ್ಪ ಕೋಟ್ಯಾಧೀಶ್ವರ ನೋಡು. ನೀನು ಕೇಳೋದೆಲ್ಲ ಇಲ್ಲ ಮಗಳೇ ಅಂದೆ ಕೊಡಿಸ್ತಾರೆ, ಆಯ್ತಾ? ಆಹಾ, ನೋಡ್ದಾ ನಿನ್ನ ಬಣ್ಣ ಹೇಗೆ ಬಯಲಾಯ್ತು ಅಂತ? ಅದೇ ಇದೇ ಮಾತನ್ನ ಅಕ್ಕ ಹೇಳಿದ್ರೆ ಎಷ್ಟು ಖುಷಿ ಪಡ್ತಿದ್ಯೋ ನೀನು. ಆದರೆ ನಾನು ಹೇಳ್ಬಿಟ್ನಲ್ಲ, ಅದಕ್ಕೆ ನಿಮಗೆ ಹೊಟ್ಟೆ ಉರಿ. ನಡಿಯೇ, ಸುಮ್ಮನೆ ನಡಿಯೇ. ಅಂದಂಗೆ ಅದಕ್ಕೆ ನೀನು ನಿಮ್ಮ ಮಗಳಿಗೆ ಹೇಳಿದ್ರಾ ಒಪ್ಕೊಂಡ್ಲ ಬರೋಕ್ಕೆ? ಅಯ್ಯೋ, ಸುಮ್ಮನೆ ಒಪ್ಕೊಂಡಿಲ್ಲ ಅದಕ್ಕೆ. ನಾನಂತೂ ಹರಸಾಹಸ ಪಟ್ಬಿಟ್ಟೆ. ಹೇಗೋ ಮಾಡಿ ಹ್ಞೂ ಅಂತ ಒಪ್ಕೊಂಡಿದ್ದಾಳೆ. ನಾನು ಅಷ್ಟೇ, ನಿನ್ನ ಮಗಳಿಗೆ ಹೇಳು ಒಪ್ಪಿಸೋಗಡೆ. ನನಗೂ ಹಂಗೆ ಆಯಿತು, ತುಂಬ ಕಷ್ಟಪಟ್ಟೆ. ಆಮೇಲೆ ಹೇಗೋ ಪ್ರಿಸಸ್ ಒಪ್ಕೊಂಡ್ಲು. ಅಮ್ಮ, ಅತ್ತೆ ಬನ್ನಿ, ಆಟೋ ಬಂತು. ಅದಕ್ಕೆ ನಡೀರಿ, ಆಟೋ ಬಂತಂತೆ. ಅದಕ್ಕೆ ಇದೇನದಕ್ಕೆ ಇದು ಇಷ್ಟು ದೊಡ್ಡ ಅಂಗಡಿ ಇದೆಯಲ್ಲ, ನಾವು ಸೀರೆ ತಗೊಳಕ್ಕೆ ಇಲ್ಲಿಗೆ ಬಂದಿದ್ದೀವಾ? ಅಲ್ಲ, ಇಷ್ಟಕ್ಕೂ ಈ ಅಂಗಡಿ ಅಡ್ರೆಸ್ ನಿಮ್ಗೆ ಯಾರು ಕೊಟ್ಟೋರು? ಅದು ಅದಕ್ಕೆ ಈ ಅಡ್ರೆಸ್ ಕೊಟ್ಟಿದ್ದು ನಮ್ಮ ಮಾನಸ. ಅವಳಿಗೆ ಅದೇನೋ ಸೀರೆ ಬೇಕಂತೆ, ಮೈಸೂರು ಸೀರೆ ಏನೋ ಅಂದ್ಲು. ಇಲ್ಲಿ ತುಂಬ ಚೆನ್ನಾಗಿರ್ತವಂತೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಮ್ಮ ತನಗೆ ಹೇಳಕ್ಕೆ ಹೋಗ್ಬೇಡ್ರಿ. ಆಹಾ, ಎಷ್ಟು ವೆರೈಟಿ ಸೀರೆಗಳಿದ್ದಾವೆ. ಅಂಗಡಿ ಅಂತೂ ಸೂಪರ್ ಆಗಿದೆ. ಓ ಹೌದಾ ಅದಕ್ಕೆ? ಒಳ್ಳೇದಾಯ್ತು ಬಿಡಿ, ಅಂಗಡಿ ಅಂತೂ ತುಂಬ ಚೆನ್ನಾಗಿದೆ. ನಮಗೆ ಎಲ್ಲದ ಸೀರೆಗಳು ಒಂದೇ ಕಡೆ ಸಿಗುತ್ತಲ್ಲ. ಹೌದು, ಅದೇನು ವೆರೈಟಿ ಸೀರೆ ಬಂದವಂತೆ. ನಾವೆಲ್ಲರೂ ಅಂತಲೇ ತಗೋಬಿಡೋಣ. ಅತ್ತೆ, ಒಂದು ನಿಮಿಷ ಬಾಯಿಲಿ. ಹಾಂ, ಬಂದೆ ತಾನು. ಅಲ್ಲ, ನಾವು ಬಂದು ಇಷ್ಟೊತ್ತಾಯ್ತು, ಈ ಮಾನ್ಸಕ್ಕೆ ಇನ್ನೂ ಬಂದಿಲ್ಲ. ತಡಿ, ಫೋನ್ ಮಾಡ್ತೀನಿ. ಹಲೋ ಮಾನ್ಸ, ನೀವಿನ್ನೂ ಎಲ್ಲಿದ್ದೀರಿ? ನಾವು ಅಂಗಡಿಗೆ ಬಂದು ಸುಮಾರು ಹೊತ್ತಾಯಿತು. ಅಮ್ಮ, ನಾವು ಇಲ್ಲೇ ಇದ್ದೀವಿ ನೋಡು, ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ಇನ್ನೇನು 2 ನಿಮಿಷ ಬಂದ್ವಿ. ನೀವು ಯಾವ ಫ್ಲೋರಲ್ಲಿದ್ದೀರಾ? ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಾ? ನಾವು ಈ ಮೆಟ್ಲು ಹತ್ಕೊಂಡ್ಬರ್ಬೇಕಣೆ, ಅಲ್ಲೇ ಇದ್ದೀವಿ. ಬಾ, ಬಾಗಿಲ ಹತ್ರ ಕಾಣಿಸ್ತೀವಿ, ಬಾ. ಹೌದಾ, ಸರಿ, ನೀವೆಲ್ಲ ಅಲ್ಲೇ ಇರಿ, ಬರ್ತೀವಿ. ಅಮ್ಮ, ಅನ್ನಂಗೆ ನೀವು ಯಾರು ಬಂದಿದ್ದೀರಾ? ಹೆಂಗೆ ಬಂದಿದ್ದೀರಾ? ನಾನು ಮತ್ತು ನಿಮ್ಮ ತಂಗಿ ಮತ್ತು ನಿಮ್ಮ ಅತ್ತೆ 3 ಬಂದಿರೋದು. ಆಟೋಲ್ಲಿ ಬಂದಿದ್ದೀವಿ ಕಣೆ. ನೀವು? ಅಮ್ಮ, ಮನೋಜ ಮಾಮ ಕೂಡ ನನ್ನ ಜೊತೆ ಬಂದಿದ್ದಾನೆ. ನಾವು 3 ಜನ ಇದ್ದೀವಿ. ತಡಿ, ಬಂದ್ವಿ. ಓ ಹೌದಾ, ಸರಿ, ಒಳ್ಳೆದಾಯ್ತು, ಆರಾಮಾಗಿ ಬನ್ನಿರಿ. ಅತ್ತೆ, ಈ ಅಂಗಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಗೋಯ್ತು. ನೋಡಿ, ನಮ್ಮಮ್ಮ ನನಗೆ ಎಷ್ಟು ಸೀರೆ ಕೊಡಿಸ್ತಾರೋ ಗೊತ್ತಿಲ್ಲ, ಆದರೆ ನೀವು ಮಾತ್ರ ನನಗೆ 2 ಸೀರೆ ಕೊಡಿಸ್ಲೇಬೇಕು. ಅಯ್ಯೋ, ಅಷ್ಟೇನ ಮಾನ್ಸ? ಅಲ್ಲ ಕಣೆ,
ನಂಗೆ ನಿನ್ನ ಮೇಲೂ ಸೀರೆ ಹೆಚ್ಚಾಯ್ತಾ? ನೀನೇನು ಇಷ್ಟ ಮಾಡ್ಕೋಬೇಡ, ನಾನು ದುಡ್ಡು ಎತ್ಕೊಬಂದಿದ್ದೀನಿ. ನಿಂಗೆ ಎಷ್ಟು ಸೀರೆ ಬೇಕಲ್ಲ, ಎಷ್ಟು ದುಡ್ಡನ್ನಾಗಲಿ ನೀನು ತಲೆ ಕೆಡಿಸ್ಕೋಬೇಡ. ನೀನು ತಗೋ, ಹಣ ಬೇಕಾದರೆ ನಾನು ಕೊಡ್ತೀನಿ, ಸರಿನಾ? ಸರಿ ಅತ್ತೆ. ತಾನು ನಿಮ್ಮೊಂದು ವಿಷಯ ಗೊತ್ತಾ? ಈ ಅಂಗಡಿ ಅಡ್ರೆಸ್ ಕೊಟ್ಟಿದ್ಯಾ ಅನ್ಕೊಂಡಿದ್ಯಾ? ನಿಮ್ಮ ಅಕ್ಕ ಅಂತೆ ಕಣೆ. ಹಾಂ ಅತ್ತೆ, ನೀನು ಏನಂತಿದ್ಯಾ? ಈ ಅಂಗಡಿಗೆ ಹೋಗು ಹೇಳಿದ್ದು ಅಕ್ಕ ಅಂತ. ಓ, ಅದಕ್ಕೆ ನಮ್ಮಮ್ಮ ಇಲ್ಲಿ ಕರ್ಕೊಂಡ್ಬಂದಿದ್ದಾರಾ? ಇಡ್ಲಿ ಬಿಡಿ, ನಮ್ಮಮ್ಮನ ಆಮೇಲೆ ನೋಡ್ಕೊತೀನಿ ನಾನು. ಮೊದಲು ಸೀರೆ ಕಡೆ ಗಮನ ಕೊಡೋಣ ಬನ್ನಿ. ಅಮ್ಮ, ಯಾರು ಫೋನಲ್ಲಿ? ಅದು ನಿಮ್ಮ ಅಕ್ಕ ಮಾಡಿದ್ಲು ಕಣೆ. ಅದೇನಿಲ್ಲ, ಒಂದೇನು ಬಂದ್ರಂತೆ ಅವರು. ಹೌದಾ, ಸರಿ ಬಾ, ನಾವು ಸೀರೆ ನೋಡ್ತಾರಣ, ಬರ್ತಾಳೆ ಅವಳು. ತಡಿಯೇ, ಅವಳು ಬಂದ್ಬಿಡ್ಲಿ. ಶರತ್ತು ಬಂದಿಯಪ್ಪ? ಅರೆ ಮನೋಜ, ಅಲ್ಲ ಕಣೋ, ನಾನು ಕೇಳಿದಾಗ ಬರಲ್ಲ ಅಮ್ಮ, ಹೋಗ್ಬಿಟ್ಟು ಬನ್ರಿ ಅಂದೆ. ಇವಾಗ ನೋಡಿದೆ ಬಂದಿದೆಯಲ್ಲಪ್ಪ. ಅದೇ ಮತ್ತೆ ಹಿಂಗೆ ಬರಬೇಕಾಗಿದ್ರೆ ನಮ್ಮ ಜೊತೆಗೆ ಬರಬೇಕಾಗಿತ್ತು. ಅದನ್ನು ಬಿಟ್ಟು ಇವಾಗ ಅದೇ ಇವ್ರ ಜೊತೆ ಯಾಕೆ ಬರಬೇಕಾಗಿತ್ತು? ಸರಿ ಅತ್ತೆ, ನೀವೆಲ್ಲ ಒಂದು ಕೆಲಸ ಮಾಡಿ, ನೀವು ಹೆಂಗಸರೆಲ್ಲ ಎಲ್ಲಿ ಸೀರೆ ನೋಡ್ತಾರಿ, ನಾನು ಮತ್ತು ಮನೋಜ ಇಬ್ಬರು ಮೇಲೋಗಿ ಗಂಡು ಮಕ್ಳು ಬಿಟ್ಟು ನೋಡ್ಕೊಬರ್ತೀವಿ. ಅತ್ತೆ, ಮಾವ ಬಂದಿಲ್ಲ? ಹಾಂ ಬರ್ತಾರಪ್ಪ, ಹೇಳಿ ಕಳ್ಸೋರೆ, ನೀವು ನೋಡ್ತಾ ನಾನು ಬರ್ತೀನಿ ಆಮೇಲೆ ಅಂತ. ಅವ್ರಿಗೆ ಇಲ್ಲಿ ತುಂಬ ಹೊತ್ತು ಕಾಲ ಕಳೆಯೋಕ್ಕೆ ಆಗಲ್ವಂತೆ. ಲೋ ಮನೋಜ, ಮಾವ ಹೇಗೋ ಎಸ್ಕೇಪ್ ಆದ್ರು ಕಣೋ, ಆದರೆ ನಾನು ಇಬ್ಬರು ತಗ್ಲಾಕೊಂಡ್ಬಿಟ್ರಲ್ಲೋ. ಅಮ್ಮ ಬಾ, ಅಲ್ಲಿ ನೋಡಲ್ಲಿ ಸೀರೆಗಳು ತುಂಬ ಚೆನ್ನಾಗಿದ್ದಾವೆ. ತಾನು ಅದಕ್ಕೆ ಬನ್ನಿ ಆ ಕಡೆ ಹೋಗೋಣ. ಮನೋಜ ನಡಿ ಹೋಗೋಣ. ಅಲ್ಲಮ್ಮಮ್ಮ, ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಮಾನ ಮರ್ಯಾದೆ ಏನೂ ಇಲ್ವಾ? ಅವ್ರ ಕಡೆ ಏನು ಬರೋಕೋದೆ ನೀನು? ಹಂಗೆ ಬರಬೇಕಾಗಿದ್ರೆ ನಮ್ಮ ಜೊತೆಗೆ ಬರಬೇಕಿತ್ತು. ಇದು ಒಳ್ಳೆ ಆಯ್ತಲ್ಲ, ಅವ್ರ ಕಾರ್ ಅಂದರೆ ಅವರೇ ನನ್ನ ತಾಯಿ ಹೊತ್ಕೊಬಂದ್ರಾ? ಇಲ್ಲ ತಾನೇ? ನಿಂದು ಒಳ್ಳೆ ಕತೆ ಆಯ್ತಲ್ಲ. ನಂದು ಒಳ್ಳೆ ಕತೆ. ಇವಾಗಲ್ಲ, ಅವಳು ಆಡ್ಕೋತಾರಲ್ಲ ಆವಾಗ ಗೊತ್ತಾಗುತ್ತೆ ನಿನಗೆ. ಅಪ್ಪಿ ತಪ್ಪಿ ಏನಾದರೂ ಅನ್ಬೇಕು ಅವಳು, ಆವಾಗ ನಿನಗಿದೆ ಮಾಡ್ತೀನಿ. ಅಯ್ಯೋ ಭಗವಂತ, ಏನಾದ್ರೂ ನನ್ನ ಮೇಲೆ ಬರುತ್ತಾ? ಮತ್ತೆ ಇನ್ನೇನು ಮಾಡ್ಬೇಕು ನಾನು? ಅಲ್ಲ, ನಾನು ಎಷ್ಟು ಸಾರಿ ಹೇಳ್ದೆ ಆಗಲಿ ಹೋಗ್ಬಿಟ್ಟು ಕಾರ್ ಎತ್ಕೊಬಾ ಅಂತ. ಆದರೆ ನೀನು ಅದೆಲ್ಲ ಏನೂ ಬೇಡ. ಆದರೆ ಇವಾಗ ಅವಳು ಕಾರ್ ಅಂತ ಬರೋಕ್ಕೆ ನಿಂಗೆ ಆಯ್ತಾ? ನೋಡ್ತಾನು, ನಾನು ಸುಮ್ಮನೆ ಹೋಗಿದ ತಕ್ಷಣ ಕೊಡಲ್ಲ ಕಾರ್ ಅವರು. ಅದಕ್ಕೆಲ್ಲನೂ ನಿಯಮ ಎಲ್ಲ ಇದೆ, ಅದೆಲ್ಲ ಫಾಲೋ ಮಾಡಬೇಕು. ಆದರೆ ನಿಂಗೂ ನಿಮ್ಮ ಅತ್ತೆಗೆ ಅದೆಲ್ಲ ಏನು ಗೊತ್ತಿರುತ್ತೆ? ದೊಡ್ಡದಾಗಿ ಹೋಗ್ಬಿಟ್ರಿ, ಕಾರ್ ತಗೊಬಂದ್ಬಿಟ್ರಿ. ಇವಾಗೆಲ್ಲ ನನ್ನ ತಲೆ ಮೇಲೆ ಬಂದಿದೆ. ಏನಾದರೂ ಕೇಳಿಬಿಟ್ರೆ ಇದೊಂದು ಡೈಲಾಗ್ ಮಾತ್ರ ಹೊಡಿತೀಯ ನೀನು. ಇವಾಗಿಲ್ಲ ಜಗಳ ಮಾಡ್ಕೊಂಡು ಇರ್ತೀಯ ಅಥವಾ ಅಲ್ಲೋಗಿ ಸೀರೆಗಳು ನೋಡ್ತೀಯಾ? ಆಯ್ತು ಬಿಡು, ನೀನು ಹೋಗು, ನಾನು ಹೋಗ್ತೀನಿ. ಅಮ್ಮ, ನಾನು ಹಿಂಗೆ ಹೇಳಿರಲಿಲ್ವಾ ಇಲ್ಲಿ ತುಂಬ ಚೆನ್ನಾಗಿ ಸಿಗ್ತವೆ ಅಂತ? ನೋಡಮ್ಮ, ಎಷ್ಟು ಕಲರ್ ಇದ್ದಾವೆ, ಅದು ಎಷ್ಟು ಚೆನ್ನಾಗಿದೆ ನೋಡು. ಹೌದು ಕಣೆ, ಸೀರೆಗಳಂತೂ ಎಷ್ಟು ಚೆನ್ನಾಗಿದ್ದಾವಂದರೆ, ಅಲ್ಲ ಇಷ್ಟೊಂದು ಕಲರ್ಸ್ ಇದ್ದಾವಲ್ಲ, ಇದರಲ್ಲಿ ಯಾವ ಕಲರ್ ತಗೊಂತೆ ನೀನು? ಇರಮ್ಮ, ತಗೊಳ್ಳೋದು ವಿಷಯ ಆಮೇಲೆ ಇರಲಿ, ಮೊದಲು ನೋಡೋಣ ತಡಿಯಮ್ಮ. ಆಹಾ ಅಮ್ಮ, ಇಲ್ಲಿ ಈ ಪಿಂಕ್ ಸರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಸರ್, ಈ ಪಿಂಕ್ ಸರ್ ಎಷ್ಟು ತೋರಿಸಿ ಬನ್ನಿ ಇಲ್ಲಿ. ತಾನು ಅದಕ್ಕೆ ನೋಡಿ ನಿಮ್ಗೆ ಯಾವ ಸೀರೆ ಬೇಕು ಅಂತ. ತಾನು ನೀನು ನೋಡು ಯಾವ ಸೀರೆ ಬೇಕು ಅಂತ. ಅತ್ತೆ, ನಂಗೆ ಯಾಕೋ ಇಲ್ಲಿ ಯಾವ ಸೀರೆನೂ ಇಷ್ಟ ಆಗ್ತಾ ಇಲ್ಲ. ಬಾ, ನಾನು ಬೇರೆ ಕಡೆ ಹೋಗೋಣ. ಅಯ್ಯೋ ಚೆನ್ನಾಗಿದೆ ಕಣೆ, ನೋಡು. ಅತ್ತೆ, ನಾನು ನಿಂಗೆ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಈ ಕಡೆ ಬೇಡ, ಆ ಕಡೆ ಹೋಗೋಣ ಬಾ. ಅದಕ್ಕೆ ನಿಮ್ಮ ಮಗಳಿಗೇನು ಇಷ್ಟ ಆಗಿಲ್ವಂತೆ, ನಾವಿಬ್ಬರು ಆ ಕಡೆ ಹೋಗಿ ನೋಡ್ತಾ ಇರ್ತೀವಿ, ನೀವು ಬಂದ್ಬಿಡಿ. ಹೌದಾ, ಸರಿ, ಹಾಗಿದ್ರೆ ಹಾಗೆ ಮಾಡಿ. ಏನಮ್ಮ, ಅವಳಿಗೆ ಸೀರೆ ಇಷ್ಟ ಆಗಿಲ್ವಂತ ಅಥವಾ ನಾನಿದ್ದೀನಲ್ಲ ಅದು ಇಷ್ಟ ಆಗಿಲ್ವಂತ? ತೋ ಮಾನಸ, ನೀನು ಅದನ್ನು ಬಿಡು, ನೀನು ಏನಾದ್ರು ಮಾಡ್ತಾ ಕೆಲಸ ಮಾಡ್ತಷ್ಟು ಅಷ್ಟೇ. ನಾನು ತಲೆಯೆಲ್ಲ ಕಸ್ಕೊಳ್ಳೋದಿಲ್ಲ, ಅದು ಅವಳ ಇಷ್ಟ. ನಾನು ಹೇಗೆ ಬೇಕೋ ಹಾಗೆ ಇರ್ತೀನಿ. ಮನೋಜ, ನನಗೆ ನಿಂಗೆ ಅಂತೂ ಬಟ್ಟೆ ಸೂಪರ್ ಸಿಕ್ಬಿಡ್ತು ಕಣೋ. ಆದರೆ ಹೆಂಗಸ್ರದ್ದೇ ತುಂಬ ಪ್ರಾಬ್ಲಮ್ಮು. ಏನಂತೀಯ? ಅದು ಸರಿನೇ ಬಿಡು, ನಮಗೇನು ಇಷ್ಟ ಆಗುತ್ತೆ ತೊಗೊಬಂದ್ಬಿಡ್ತೀವಿ. ಆದರೆ ಹೆಣ್ಮಕ್ಳು ಹಾಗಲ್ವಲ್ಲ, ಅವ್ರಿಗೆ ಒಂದು ಇಷ್ಟ ಆದರೆ ಇನ್ನೊಂದು ಇನ್ನೂ ಇಷ್ಟ ಆಗುತ್ತೆ, ಅದಿಷ್ಟ ಆದರೆ ಇನ್ನೊಂದು ಇನ್ನೂ ಇಷ್ಟ ಆಗುತ್ತೆ. ಅದೇ ಪ್ರಾಬ್ಲಮ್ ಅಂತೀನಿ. ಏನೂ ಮಾಡೋಕ್ಕಾಗಲ್ಲ. ಅಮ್ಮ ನೋಡ್ತಿಲ್ಲ ಸೀರೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ? ನಾನಂತೂ 4 ಸೀರೆ ತೊಗೊಬಿಟ್ಟಿದ್ದೀನಿ. ಆಗಲಿ ಬಿಡಮ್ಮ, ನಿಮ್ಮಪ್ಪ ಹೇಳಿ ಕಳಿಸ್ತಾರೆ ಮಕ್ಕಳು ಎಷ್ಟು ಸೀರೆ ತೊಗೊಂಡು ಕೊಡಿಸು ಅಂತ. ಅಮ್ಮ, ಅಪ್ಪ ಇನ್ನೂ ಬಂದೇ ಇಲ್ಲ? ಏನಮ್ಮ, ಹೊಲದಲ್ಲಿ ಜನ ಬಂದ್ರಂತೆ, ಫೋನ್ ಮಾಡಿದ್ರು ನೀವು ತೊಗೊಂಡು ಬಂದ್ಬಿಡಿ ಮತ್ತು ನಾನೇನು ಬರಲಿ ಅಂತ. ಅದಕ್ಕೆ ನಾವು ತೊಗೊಂಡು ಮನೆಗೆ ಹೋಗೋಣ.
ಅಮ್ಮ ನೀವು ಹೋಗ್ಬೇಕಾದ್ರೆ ಎಲ್ಲರೂ ಬನ್ನಿ, ನಮ್ಮ ಕಾರಲ್ಲೇ ಹೋಗೋಣ. ಮತ್ತೆ ಆಟೋ ಏನಕ್ಕೆ? ಅಯ್ಯೋ ಬೇಡ ಸುಮ್ಮನೆ, ನಾನು ಬಂದ್ಬಿಡ್ತೀನಿ. ಅದೇ ನಿನ್ನ ತಂಗಿ ಅವಳು ಹತ್ತಲ್ಲ ಕಾರಣ. ಸರಿ, ಅವರಿಬ್ರು ಆಟೋಲ್ಲಿ ಹೋಗ್ಲಿ, ನೀನು ಕಾರಲ್ಲಿ ಬಾಮ್ಮ. ಅದು ಹೆಂಗಾಗುತ್ತೆ ಕಣೆ, ಬರ್ಬೇಕಾದ್ರೆ 3 ಜನ ಒಟ್ಟಿಗೆ ಬಂದ್ವಿ. ಇವಾಗ ಅವ್ರನ್ನ ಬಿಟ್ಟು ನಾನು ಹೋದರೆ ಮೊದಲೇ ನಿನ್ನ ತಂಗಿ ಸರಿಯಲ್ಲ, ಅದು ಬೇರೆ ಬೇಕಾ? ಬೇಡ ಸುಮ್ಮನಿರು. ಅತ್ತೆ, ನಿಮಗೆ ಶಾಪಿಂಗ್ ಎಲ್ಲ ಮುಗಿತಾ, ಇನ್ನೂ ಏನಾದರೂ ಬ್ಯಾಲೆನ್ಸ್ ಇದೆಯಾ? ಇಲ್ಲಪ್ಪ, ನಂದು ಮಾಸ್ ಮಾತ್ರ ಮುಗೀತು. ಆದರೆ ಎಂಟಿನ ತಾಯಿದು ಇನ್ನೂ ಮುಗ್ದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಮ್ಮದು ಮುಗೀತು. ಓ ಹೌದಾ ಅದಕ್ಕೆ? ಸರಿ ಆಗಿದ್ರೆ. ಏನಮ್ಮ, ಅತ್ತೆ ಸೊಸೆಬ್ಬು ಸೇರಿಕೊಂಡು ಎಷ್ಟು ಶಾಪಿಂಗ್ ಮಾಡಿದ್ರಿ? ಜಾಸ್ತಿ ಏನಿಲ್ಲ ಕಣೋ, ನಾನೊಂದು 8 ತಗೊಂಡೆ, ಅವಳೊಂದು 12 ತಗೊಂಡ್ಲು ಅಷ್ಟೇ. ಏನು ಏನಮ್ಮ ಹೇಳ್ತಾ ಇದೆಯಾ? 8, 12 ಅಂದ್ರೆ ನೀವಿಬ್ಬರು ಸೇರಿ 20 ಸೀರೆ ತೊಗೊಂಡ್ರಾ? ಅಲ್ಲ, ನೀವೇನು ಪೂಜೆಗೆ ಗಂಟೆಗೊಂದು ಸೀರೆ ಬದಲಿಸ್ತೀರಾ ಹೇಗೆ? ಹಂಗಲ್ಲ ಕಣೋ, ಇಂಥ ಅಂಗಡಿಗೆ ಪದೇ ಪದೇ ಬರೋಕ್ಕಾಗುತ್ತಾ? ಬಂದಾಗ ತೊಗೊಂಬಿಡ್ಬೇಕು, ಅದಕ್ಕೆ ತೊಗೊಂಡ್ವಿ. ಅದಕ್ಕೆ ನೀವೇನು ಸರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ನನಗೊಂದು ನಿಮ್ಮ ಮಗಳಿಗೊಂದು ಅಷ್ಟಕ್ಕೆ ಮಾತ್ರ ನೀವು ದುಡ್ಡು ಕೊಡಿ, ಮಿಕ್ಕಿದ್ದಕ್ಕೆ ನಾನೇ ಕೊಡ್ತೀನಿ. ಯಾಕಂದ್ರೆ ಸಪ್ರೇಟಾಗಿ ಬಿಲ್ ಮಾಡಿಸಿದ್ದೀನಿ ನಾನು. ಅಯ್ಯೋ ಅದಕ್ಕೆ ಅದೆಲ್ಲ ಏನು ಬೇಡ, ಪರವಾಗಿಲ್ಲ, ಎಲ್ಲದಕ್ಕೂ ಬಿಲ್ ನಾನೇ ಕೊಡ್ತೀನಿ. ನಿಮ್ಮ ಅಣ್ಣ ಹೇಳಿದ ನನಗೆ. ಬೇಡಮ್ಮ ಬೇಡ, ನಮ್ಮ ಅಪ್ಪ ಕೊಟ್ರು ಕೆಲವರಿಗೆ ದುಡ್ಡು ಕೊಡೋಕೆ ಮನಸ್ಸಿರಲ್ಲ. ಇವಾಗಲೇ ಏನೋ ಆಡ್ಕೊತಾರೆ ನನ್ನ ಬಗ್ಗೆ. ಇದು ಕೊಟ್ಟರೆ ಬೇಡ, ಅತ್ತೆ ಕೊಡ್ತಾರೆ. ನೀನು 2 ಸೀರೆಗೆ ಮಾತ್ರ ಕೊಡು ಸಾಕು ನನಗೆ. ಇವಳು ನನ್ನ ಬಗ್ಗೆನೇ ಹೇಳ್ತಾವಳೆ. ಸರಿ, ಅದನ್ನೆಲ್ಲ ನಾನು ಮನೆಗೆ ಹೋಗಿ ಮಾತಾಡೋಣ, ನಡೀರಿ ಹೋಗೋಣ. ಸರಿ, ಹಾಗಿದ್ರೆ ಎಲ್ಲ ಶಾಪಿಂಗ್ ಮುಗಿದಿದ್ರೆ ಬಿಲ್ ಮಾಡಿಸ್ಬಿಟ್ಟು ಎಲ್ಲನೂ ನನ್ನ ಕಾರಲ್ಲಿ ಡಿಕ್ಕಿ ಇಟ್ಬಿಡ್ರಿ, ನಾನು ತಗೊಬರ್ತೀನಿ. ನೀವು ಆರಾಮಾಗಿ ಬನ್ನಿ ಆಟೋನಲ್ಲಿ, ಸರಿನಾ? ಬೇಡ ಬೇಡ, ನಾವು ಕ್ಯಾಬ್ ಬುಕ್ ಮಾಡ್ತೀನಿ. ನಾವು ಕ್ಯಾಬಲ್ಲೇ ಹೋಗ್ತೀವಿ. ಆ ಕ್ಯಾಬಲ್ಲಿ ಡಿಕ್ಕಿ ಇರುತ್ತಲ್ಲ, ನಮ್ಮ ವಸ್ತುಗಳನ್ನ ನಾವೇ ತಗೋತೀವಿ. ನಿಮ್ಮ ವಸ್ತುಗಳು ಬೇಕಾದರೆ ನೀವು ತೊಗೊಂಡು ಹೋಗ್ಬೋದು. ಮನೋಜ, ನೀನಿವಾಗ ನಮ್ಮ ಜೊತೆಗೆ ಬರ್ತೀಯ ಅಥವಾ ಅವ್ರ ಜೊತೆಗೆ ಬರ್ತೀಯಾ? ಇಲ್ಲಮ್ಮ ತಾಯಿ, ನಾನು ನಿನ್ನ ಜೊತೆಲೇ ಬರ್ತೀನಿ, ಸರಿನಾ? ಅಮ್ಮ, ಅವ್ರ ಜೊತೆಗೆ ಮನೋಜ ಹೋಗ್ತಾನೆ, ನೀನು ಬಾ ನನ್ನ ಜೊತೆನಲ್ಲಿ. ಅದು ಹೋಗಮ್ಮ ಹೋಗು. ನಿನ್ನ ಮಗಳು ಅಷ್ಟೊಂದು ಪ್ರೀತಿಯಿಂದ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ, ನೀನ್ಯಾಕೆ ಹಿಂದೆ ಮುಂದೆ ನೋಡ್ತೀಯ? ನಾನೇ ಅನ್ನೋದಿಲ್ಲ, ನೀನು ಆರಾಮಾಗಿ ಹೋಗು, ಆಯಿತಾ? ಸರಿ ಕಣೆ. ಸರಿ, ಬನ್ನಿ ಎಲ್ಲ ಬಿಲ್ಲಿಂಗ್ ಹತ್ರ ಹೋಗೋಣ.